ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಂಘರ್ಷಕ್ಕೆ ಕಾರಣವಾಗಿರುವ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ತಿದ್ದುಪಡಿ ವಿಧೇಯಕಕ್ಕೆ ಪರಿಷತ್ ತಿರಸ್ಕಾರ ಮಾಡಿದೆ. ಸರ್ಕಾರಕ್ಕೆ ಇದರಿಂದ ಮುಖಭಂಗ ಎಂದೇ ವ್ಯಾಖ್ಯಾನಿಸಲಾಗುತ್ತಿದೆ. ಸರ್ಕಾರದ ತಿದ್ದುಪಡಿ ಮಸೂದೆಗೆ ಸೋಲು ಆಗುತ್ತಲೇ ಬಿಜೆಪಿ ಸದಸ್ಯರು ಹಾಗೂ ಜೊತೆಯಲ್ಲಿರುವವರೆಲ್ಲರೂ ಜೈ ಶ್ರೀರಾಮ್ ಅಂತ ಘೋಷಣೆ ಹಾಕಿದ್ದಾರೆ, ಸಂಭ್ರಮ ಪಟ್ಟಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಅಲ್ಲಿದ್ದ ಬೆರಳೆಣಿಕೆಯಷ್ಟು ಕಾಂಗ್ರೆಸ್ ಸದಸ್ಯರು ಭಾರತ್ ಮಾತಾ ಕಿ ಜೈ ಅಂತ ಅವರು ಘೋಷಣೆ ಹಾಕ್ಕೊಂಡಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿಯವರು ಈ ಮಸೂದೆಯನ್ನು ಮಂಡಿಸಿದರು. ನಿರೀಕ್ಷೆಯಂತೆಯೇ ಪ್ರತಿಪಕ್ಷಗಳು ಅದನ್ನು ತೀವ್ರವಾಗಿ ಖಂಡತುಂಡವಾಗಿ ವಿರೋಧ ಮಾಡಿದವು. 1 ಕೋಟಿ ಮೇಲಿನ ಆದಾಯ ಬರೋ ದೇವಾಲಯಗಳಿಂದ 10% ಹಣ ಪಡೆಯುವ ಸರ್ಕಾರದ ನಿಲುವು ಸರಿಯಲ್ಲ. ಅಸಲಿಗೆ ದೇವಾಲಯದ ಹಣನ ಯಾಕೆ ಪಡೆದುಕೊಳ್ಳುತ್ತೀರಿ? ಸರ್ಕಾರವೇ 100 ಕೋಟಿ ಬಿಡುಗಡೆ ಮಾಡಿಬಿಟ್ಟರೆ ಮುಗಿಯಿತಲ್ಲ ಕತೆ ಅಂತ ವಿಪಕ್ಷ ನಾಯಕ ಕೋಟ ಶ್ರೀನಿವಾಸ ಪೂಜಾರಿ ಅವರ ಆಗ್ರಹ ಸಲಹೆ. ಜೆಡಿಎಸ್ ಸದಸ್ಯ ಶರವಣ ಅವರಂತೂ ಈ ಸರ್ಕಾರ ದೇವರ ಹಣದಲ್ಲೂ ಪರ್ಸೆಂಟೇಜ್ ಪಡೆಯೋಕ್ಕೆ ಹೋಗ್ತಾ ಇದೆ ಅಂದರು. ಇದಕ್ಕೆ ಆಡಳಿತ ಪಕ್ಷದಿಂದ ತೀವ್ರ ಆಕ್ರೋಶ. ಆದರೂ ವಿಪಕ್ಷಗಳು ಈ ಬಿಲ್ ವಾಪಸ್ ಪಡಿಬೇಕು, ಇಲ್ಲವೇ ಮತಕ್ಕೆ ಹಾಕಿ ಅಂತ ಹಠ ಹಿಡಿದರು. ಇದರಿಂದ ಸಚಿವರು ಕೂಡ ಸ್ವಲ್ಪ ಮೆತ್ತಗಾದರು. ಆಲ್ ರೈಟ್, ಕೆಲವು ತಿದ್ದುಪಡಿಗಳೊಂದಿಗೆ ಸೋಮವಾರ ಮತ್ತೆ ಮಂಡಿಸ್ತೇವೆ ಅಂತ ಸಚಿವರೇನೋ ಹೇಳಿಬಿಟ್ಟರು. ಆದರೆ ಉಪಸಭಾಪತಿಗಳು ಅದಕ್ಕೆ ಆಕ್ಷೇಪ ಎತ್ತಿ ನಿಯಮದಲ್ಲಿ ಅದಕ್ಕೆ ಅವಕಾಶವಿಲ್ಲ, ಐ ಆಮ್ ಸಾರಿ ಅಂತ ಹೇಳಿಬಿಟ್ಟು ಓಟ್ಗೆ ಹಾಕ್ಬಿಟ್ರು. ಓಟ್ಗೆ ಹಾಕಿದಾಗ ನಿರೀಕ್ಷೆಯಂತೆಯೇ ಬಿಲ್ಲು ಬಿದೋಯ್ತು. ಯಾಕಂದರೆ ಪ್ರತಿಪಕ್ಷಗಳ ಸಂಖ್ಯೆ ವಿಧಾನ ಪರಿಷತ್ತಿನಲ್ಲಿ ಜಾಸ್ತಿ ಇದೆ. ಈ ಇಡೀ ಪ್ರಕರಣ ನಡೆದಾಗ ಕಾಂಗ್ರೆಸ್ಸಿನ ಸದಸ್ಯರು ಹಾಜರಿದ್ದಿದ್ದು ಕೆಲವರು. ವೆರಾಸ್ ಬಿಜೆಪಿಯ ಪರಿಷತ್ನಲ್ಲಿ ಕಾಂಗ್ರೆಸ್ಗೆ 30 ಇದೆ, ಬಿಜೆಪಿಗೆ 34, ಜೆಡಿಎಸ್ಗೆ 8 ಇದೆ, ಒಬ್ಬರು ಪಕ್ಷೇತರರು. ಕಾಂಗ್ರೆಸ್ನವ್ರು ಕೆಲವೇ ಇದ್ದರು, ಅವರು ಫುಲ್ ಇದ್ದರು. ಹಾಗಾಗಿ ಸುಲಭ ಆಯಿತು. ಕಾಂಗ್ರೆಸ್ನವರು ಫುಲ್ ಇದ್ದರೂ ಬಿಜೆಪಿ ಜೆಡಿಎಸ್ನವ್ರು ಒಂದಾಗಿದ್ದರೆ ಆಗಲೂ ಸೋಲ್ತಿದ್ರು. ಆದರೆ ಇರಬೇಕಾಗಿತ್ತು, ಇರಲಿಲ್ಲ. ಕಾಂಗ್ರೆಸ್ನವರು ಬ್ಯುಸಿ ಇದ್ದರು ಎಲ್ಲ. ಏನೆಂದರೆ ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ವಿಧೇಯಕ 2024 ಪರ್ಯಾಲೋಚಿಸಬೇಕೆಂದು ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಇಲ್ಲ ಎನ್ನುವರ ಪರವಾಗಿದೆ, ಪ್ರಸ್ತಾವವು ಇಲ್ಲ ಎನ್ನುವರ ಪರವಾಗಿದೆ, ಪ್ರಸ್ತಾವನೆಯು ತಿರಸ್ಕೃತವಾಗಿದೆ. ಒಟ್ಟು ಮೊತ್ತದಲ್ಲಿ 10% ತೆಗಿತೇನೆ ಅನ್ನೋದನ್ನು ವಾಪಸ್ ತಗೊಳ್ಳಿ. ಉಳಿಕೆ ಮೊತ್ತವನ್ನು ರಾಜ್ಯ ಸರ್ಕಾರದ ಖಜಾನೆಯಿಂದ ಬರೆಸಿ. ನೀವು ಹಣ ಕೊಡೋದಿಲ್ಲ, ನಮ್ಮ ಕೈಯಿಂದ ನಾವು ತಗೊಂಡು ನಾವು ಕೊಡ್ತೇವೆ ಅನ್ನೋದು ನ್ಯಾಯಸಮ್ಮತವಾದ್ದಲ್ಲ. ಆ ಕಾರಣಕ್ಕೆ ನಮ್ಮ ವಿರೋಧ ಇದೆ ಈ ಬಿಲ್ಲಿಗೆ. ನೀವು ಧ್ವನಿಮತದಲ್ಲಿ ಹೇಳಿದರೂ ಕೂಡ ನಾವು ಸಂಖ್ಯೆಗೆ ಅನುಗುಣವಾಗಿ ನಾವು ಲೆಕ್ಕ ಮಾಡಿ ಅಂತ ಹೇಳಬೇಕಾಗುತ್ತೆ. ಸಭಾಪತಿಯವರ ಹತ್ರ ಹೇಳುವಾಗ ನಾವು ಇದನ್ನು ವಿರೋಧಿಸ್ತೇವೆ, ನಮ್ಮ ಕೈ ಎತ್ತಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತಲೇ ನಾವು ಹೇಳಬೇಕಾಗ್ತದೆ. ಯಾಕಂದ್ರೆ ದೇವರ ದುಡ್ಡಲ್ಲಿ ಕೂಡ ನನಗೂ ಪರ್ಸೆಂಟೇಜ್ ಕೊಡಿಯನ್ನ ಪರಿಸ್ಥಿತಿಗೆ ಇವತ್ತು ಬಂದಿದೆ ಅಂತ ಹೇಳಿ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ. 10% ಕೊಡು ಅಂದ್ರೆ ಏನ್ ಅರ್ಥ ಏನು? ಅಲ್ಲಲ್ಲ, ಒಂದ್ ನಿಮಿಷ ನನ್ನ ಭಾವನೆ ನಾನು ಹೇಳ್ತೀನಿ. ಸರ್, ಸರ್ಕಾರದ ಕಡೆಯಿಂದ ಪಾಸ್ ಮಾಡ್ಕೊಳ್ಳೇಬೇಕು ಅನ್ನೋ ಹಠದ ಪ್ರಯತ್ನನೂ ಕಾಣಿಸ್ಲಿಲ್ವಾ ಅಂತ? ಇರಬೇಕು ಹಠಕ್ಕೆ, ಯಾಕೆ ಇರಬಾರ್ದು ಹಠಕ್ಕೆ ಸರ್ಕಾರ? ಹಾಗಿದ್ರೆ ಬರ್ಬೇಕಿತ್ತು MLC-ಗಳಲ್ವಾ ಸರ್? ಅದು ಬೇರೆ ವಿಚಾರ. ಬಟ್ ಅವ್ರು ಬರದೇ ಇದ್ದಿದ್ದು ರಾಮಲಿಂಗಾರೆಡ್ಡಿ ತಪ್ಪಲ್ಲ, ಅದು ಚೀಫ್ ವಿಪ್ ತಪ್ಪದು. ಮುಖ್ಯ ಸಚೇತಕರು ಯಾರೋ ಅವರ ಕ್ರಮ ತಗೋಬೇಕಿತ್ತು. ಈ ರೀತಿ ಪ್ರಾಮಿನೆಂಟ್ ಇಂಪಾರ್ಟೆಂಟ್ ಬಿಲ್ಗಳು ಬಂದಾಗ ನೀವೆಲ್ಲ ಹಾಜರಿರಬೇಕು ಅಂತಿತ್ತು. ಅವ್ರು ಹಾಜರಿದ್ದಿದ್ರು ಸೋಲ್ತಿದ್ರು ಸಂಖ್ಯೆನಲ್ಲಿ. ಬಟ್ ಸರ್ಕಾರಕ್ಕೆ ಹಠ ಇರಬಾರ್ದು ಅಂತ ಹೇಳಕ್ ಬರಲ್ಲ. ನೀವು ತಾನು ತಂದಿರೋ ಬಿಲ್ಲನ್ನು ಪಾಸ್ ಮಾಡ್ಕೊಳ್ಳದೆ ಅವರು ನಿಮ್ಮನ್ನು ಕೇಳಲ್ಲ. ಆ ಹಠದ ಪ್ರಯತ್ನ ಕಾಣಿಸ್ಲಿಲ್ವಾ ಅಂತ ಕೇಳಿದೆ ಸರ್. ಹಠದ ಪ್ರಯತ್ನ ಗೊತ್ತಿಲ್ಲ ನನಗೆ ಯಾಕೆ ಅಂತ. ಬಟ್ ಅವ್ರಿಗೆ ಗೊತ್ತಿತ್ತಲ್ಲ, ಅವ್ರು ಎಲ್ಲಾರನ್ನೂ ಹಾಜರುಪಡಿಸಿದ್ದಿದ್ರು ಸೋಲ್ತಿದ್ರು. ಇದರಲ್ಲಿ ನಂಬರ್ ಇಲ್ಲ ಅಲ್ಲಿ. ಹಾಗಾಗಿ ಅವರು ನೋಡೋಣ ಅದು ಏನಾಗತ್ತೆ ಅಂತ ಟ್ರೈ ಮಾಡಿದ್ದಾರೆ. ಅಥವಾ ಮೇ ಬಿ ಮಂತ್ರಿಗಳು ಅಸೆಂಬ್ಲಿನಲ್ಲಿ ಪಾಸ್ ಆಗೋಯ್ತು ಅಂದ್ಕೊಂಡು ಇಲ್ಲೂ ಆಗ್ಬಿಡುತ್ತೆ ಅಂದ್ಕೊಂಡ್ರೆ ಕೆಲವು ತಿದ್ದುಪಡಿಗಳು ಈಚೆ ಆಚೆ ಮಾಡಿಬಿಡೋಣ ಅಂತ. ಅದಂಗೆ ಆಗಿಲ್ಲ. ಬಿಕಾಸ್
ಅದು ಆ ಸ್ಟೇಜಲ್ಲಿ ಇಲ್ಲ, ಅದು ಆ ಪರಿಸ್ಥಿತಿ. ಎಸ್, ಬಟ್ ಹಳೆ ಆದ್ರೆ ಇದು ಪರ್ಸೆಂಟೇಜ್ ಫಿಕ್ಸ್ ಮಾಡ್ತಾ ಇದ್ದಾರೆ ಅನ್ನೋ ವಿಷಯವನ್ನೇ ಮಾತಾಡಿದ್ರೆ ಈಗ ಹಳೇದು ಮತ್ತೆ ಕ್ಯಾರಿ ಓವರ್ ಆಗುತ್ತೆ. ಆದ್ರೆ ಇದು ಬೇಕಾ ಬೇಡವಾ ಅನ್ನೋದ್ರ ಚರ್ಚೆ ಏನಾದ್ರೂ ಮಾಡಬಹುದಿತ್ತ ಸರ್? ನನ್ನ ಪ್ರಕಾರ ಈ ವಿಧೇಯಕ ಉಳ್ಕೊಂಡಿರೋದೇ ನಮ್ಮ ವ್ಯವಸ್ಥೆಯ ಒಳಗಡೆ ತಪ್ಪು. ಈಗ ಎರಡೂ ಸದನಗಳು ಲಜ್ಜೆ ಮತ್ತು ಎಲ್ಲರಿಗೂ ಸಲ್ಲುವ ಸರ್ಕಾರವಾಗಿ ತಾವೇ ಪ್ರಕಟಿತ ಅಥವಾ ಘೋಷಿತ ನಿಲುವುಗಳ ಪ್ರಕಾರ ನಾವು ಎಲ್ಲ ಕರ್ನಾಟಕ ರಾಜ್ಯದ ಜನರ ಪರವಾಗಿದ್ದೇವೆ, ಹಿಂದೂ ಮುಸ್ಲಿಂ ಕ್ರೈಸ್ತ ಅಲ್ಲ ನಾವು ಮಾತಾಡ್ತೀವಿ ಅಂತ ಅನ್ನೋದೇ ಆದರೆ, ಈ ಧಾರ್ಮಿಕ ದತ್ತಿ ಅಧಿನಿಯಮ ಮಸೂದೆ ಏನಿದೆ ಇದನ್ನು ಬರ್ಖಾಸ್ತು ಮಾಡಬೇಕು. ಹೊಸ ನಿಯಮವನ್ನು ತನ್ನಿ, ಆದರೆ ಅದು ಸರ್ವಧರ್ಮಗಳ ಪುಣ್ಯಕ್ಷೇತ್ರಗಳು ಅಥವಾ ಧಾರ್ಮಿಕ ಸ್ಥಳಗಳ ಮಸೂದೆ ಅಂತ ಸರ್ವಧರ್ಮಗಳಿಗೆ ತನ್ನಿ. ಸಪರೇಟ್ ಮಾಡೋದು ಬೇಕಿಲ್ಲ, ಸಪರೇಟೂ ಮಾಡಬೇಡಿ, ನಿಯಮ ಎಲ್ಲದಕ್ಕೂ ಒಂದೇ ಇರಲಿ. ಓಕೆ. ಆದರೆ ನೀವು ಆ ನಿಯಮವನ್ನು ತರದೆ ಇದನ್ನೇ ಪ್ಯಾಚ್ ವರ್ಕ್ ಮಾಡಿಕೊಂಡು ಮುಂದುವರಿಸ್ತೀವಿ ಅನ್ನೋದಕ್ಕೆ ನನ್ನ ಪ್ರಕಾರ ಅವಕಾಶ ಕೊಡಬಾರ್ದು. ಬಟ್ ಅವಕಾಶ ಕೊಡಬಾರ್ದು ಬಿಡಬಾರ್ದು ಅನ್ನೋ ಸಾರ್ವಜನಿಕ ಹೇಳಿಕೆ ಸದನದ ನಡವಳಿಕೆಗಳ ಮೇಲೆ ಯಾವುದೇ ಪರಿಣಾಮ ಬೀರುತ್ತೆ ಅನ್ನೋ ಭ್ರಮೆ ನನಗೇನಿಲ್ಲ. ಬಿಕಾಸ್ ಲೋಯರ್ ಹೌಸಲ್ಲಿ ಅವರಿಗೆ ಸಂಖ್ಯೆ ಇದೆ, ಸಂಖ್ಯಾ ಆಧಾರದ ಮೇಲೆ ಆ ಬಿಲ್ಲನ್ನು ಪಾಸ್ ಮಾಡ್ಕೊಂಡು ಬಂದು ಬಿಡ್ತಾರೆ, ಆ ಸಾಮರ್ಥ್ಯ ಇದೆ. ಆದರೆ ಜನ ನಾವೀ ಪ್ರಶ್ನೆಯನ್ನು ಉಳಿಸ್ಕೋಬೇಕು. ಈ ಸರ್ಕಾರ ಅಥವಾ ಯಾವುದೇ ಸರ್ಕಾರ ಎಲ್ಲಿಯವರೆಗೆ ತಾವೇ ಪ್ರಕಟಿತ ನೀತಿಯ ಪ್ರಕಾರ ದಿ ಸೋ ಕಾಲ್ಡ್ ಎಲ್ಲರ ಸರ್ಕಾರ ಅನ್ನೋದಾದ್ರೆ ಎಲ್ಲರಿಗೂ ನಿಯಮವನ್ನು ತಂದಿಲ್ಲವೋ ಅದು ನಿರ್ದಿಷ್ಟ ಸಮುದಾಯದ ವಿರೋಧಿ ಸರ್ಕಾರ ಅಂತಲೇ ಟ್ರೀಟ್ ಮಾಡಬೇಕಾಗತ್ತೆ ಅಲ್ಲಿಯವರೆಗೆ. ಇಲ್ಲದಿದ್ರೆ ಎಲ್ಲರಿಗೂ ತನ್ನಿ, ನಂಬರ್ 1. ಇಲ್ವಾ, ದ ಸೆಕೆಂಡ್ ಆಪ್ಷನ್ ಬಿಟ್ಬಿಡಿ, ಧರ್ಮಕ್ಷೇತ್ರಗಳು ಧಾರ್ಮಿಕ ಸ್ಥಳಗಳ ನಿಯಂತ್ರಣವನ್ನು ತೆಗೆದು ಬಿಡಿ. ಕ್ರೈಸ್ತರಿಗೆ ಇಲ್ಲವೇ ಇಲ್ಲ, ವಕ್ಫ್ ಬೋರ್ಡ್ಗೂ ಬೇಡ, ಧಾರ್ಮಿಕ ದತ್ತಿ ಇಲಾಖೆನೂ ಬೇಡ, ತೆಗೆದೇ ಬಿಡಿ. ಅವಾಗ ಇಲ್ಲದ್ರೆ ಎಲ್ಲರಿಗೂ ತನ್ನಿ. ಒಬ್ಬರಿಗೆ ತಂದು ಅದರಲ್ಲೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಬೇಡಿ. ಮಾಡಬಹುದು ನೀವು ರಾಜಕಾರಣದಲ್ಲಿ, ಬಿಕಾಸ್ ನೀವು ಸದನ ಅಂದ ತಕ್ಷಣ ನಮ್ಮ ಸಂಖ್ಯೆ ಏನು ಬಿಡ್ತೀರಿ. ಆದರೆ ಜನ ಮಾತ್ರ ಇದನ್ನು ಮನಸ್ಸಿನಲ್ಲಿ ಉಳಿಸ್ಕೊಳ್ಳೇಬೇಕು. ನನ್ನ ಪ್ರಕಾರ ಇದರಲ್ಲಿ BJPನೂ ಘನಘೋರ ತಪ್ಪನ್ನು ಮಾಡೇ ಇವತ್ತಲ್ಲಿ ಕೂತಿದೆ. ಇವರು ಅದೇ ಘನಘೋರ ತಪ್ಪು ಮಾಡೋದಾದರೆ ಮಾಡಲಿ, ದಟ್ಸ್ ಓಕೆ, ಬಿಕಾಸ್ ಅವ್ರಿಗೆ ಶಕ್ತಿ ಇದೆ. ಈಗ ಆ ಶಕ್ತಿಯನ್ನು ನಮ್ಮ ಕೈಲಿ ನಿಗ್ರಹಿಸಲಿಕ್ಕಾಗಲ್ಲ. ನಾವೀಗ ಹೋಗಿ ಸದನ ನಿಲ್ಲಿಸಕ್ಕಾಗಲ್ಲ. ನೀವು ಮಾಡುತ್ತಿರುವುದು ತಪ್ಪು ಅಂತ ಹೇಳೋದಕ್ಕೆ ನನಗೆ ಯಾವುದೂ ಜಾಗ ಇಲ್ಲ ಎಕ್ಸೆಪ್ಟ್ ಲೋಕಸಭಾ ಎಲೆಕ್ಷನ್. ರಿಮೆಂಬರ್, ಎಕ್ಸೆಪ್ಟ್ ಲೋಕಸಭಾ ಎಲೆಕ್ಷನ್ ಅಲ್ಲಷ್ಟೇ ನಮಗೆ ಅವಕಾಶ. ಎಕ್ಸಾಕ್ಟ್ಲಿ, ಅದೊಂದೇ ಜಾಗ ಇರೋದು. ಸೊ ನನ್ನ ದೃಷ್ಟಿಕೋನದಲ್ಲಿ ಇಷ್ಟು, ನಿಯಮ ಬರುವುದೇ ಆದರೆ ಎಲ್ಲರಿಗೂ ಬರಲಿ, ಎಲ್ಲ ಧರ್ಮಸ್ಥಳ ಕ್ಷೇತ್ರಗಳು ಒಂದೇ. ಒನ್ಸ್ ವಿ ಅಗ್ರಿ ಆನ್ ದ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ವಿ ದಿ ಸೆಕ್ಯುಲರ್ ಅಂತಿರಲ್ಲ ಅದಕ್ಕೆ. ಇಲ್ಲ, ಸೆಕ್ಯುಲರ್ ಅನ್ನೋ ಪದ ಇರೋದ್ರಿಂದ ನಮಗೂ ಅದಕ್ಕೂ ಸಂಬಂಧವಿಲ್ಲ ಅಂತ ಆಚೆ ಹೊಟ್ಟೋಗಿ, ಯಾವುದು ಬೇಡ, ಬಟ್ ಇರೋದನ್ನೇ ಅಡ್ಜಸ್ಟ್ ಮಾಡಿಕೊಂಡು 10ನ 8 ಮಾಡ್ಕೊಳ್ಳ, 8ನ 6 ಮಾಡೋಣವಾ, ಬೇಡ ನಾವೇ ಒಂದು 50 ಕೋಟಿ ಇಲ್ಲಿ ಕೊಡೋಣ ಅಂತ, ದಟ್ ಕಾಯ್ದೆನೇ ರಾಂಗ್, ಕಾನ್ಸೆಪ್ಟೇ ಸರಿಯಲ್ಲ. ಇಲ್ವಾ? ಥರ್ಡ್ ಆಪ್ಷನ್, ಆಯಾಯ ಧರ್ಮಗಳ ದೇವಸ್ಥಾನಗಳಿಗೆ ಅವ್ರವ್ರು ಖರ್ಚು ಮಾಡ್ಕೊಳ್ಳೋಕೆ ಅವ್ರು ಬಿಟ್ಬಿಡಿ, ಸರ್ಕಾರ ಹಿಂದಕ್ಕೆ ಬಂದ್ಬಿಡಿ. ವಕ್ಫ್ ಬೋರ್ಡ್ ಏನು ಕಲೆಕ್ಟ್ ಮಾಡುತ್ತೋ ಆ ಪ್ರಕಾರ. ಕ್ರೈಸ್ತರಿಗಂತೂ ಏನು ಇಲ್ಲವೇ ಇಲ್ಲ, ಹಿಂದೂಗಳದ್ದು ಏನು ಕಲೆಕ್ಟ್ ಮಾಡ್ಕೋತಾರೋ ಅವ್ರ ದೇವಸ್ಥಾನಗಳನ್ನ ಅವ್ರು ಇಂಪ್ರೂವ್ ಮಾಡ್ಕೊಳ್ತಾರೆ. ಮಧ್ಯಸ್ಥಿಕೆನೇ ಬೇಕಿಲ್ಲ, ಬೇಡವೇ ಬೇಡ, ನೀವು ತಲೆನೇ ಹಾಕ್ಬಿಡಿ ಯಾರು. ಇದಾಗದಿದ್ದರೆ ಈಗ ನಡೆಯುತ್ತಿರುವುದು ವ್ಯರ್ಥ ಕಸರತ್ತು. ತಿರಸ್ಕಾರ ವಾಪಸ್ ಅಸೆಂಬ್ಲಿಗೆ ತೊಗೊಂಡೋಗೋದು, ಅಲ್ಲಿ ಮತ್ತೆ ಪಾಸ್ ಮಾಡಿಸ್ಕೊಳ್ಳೋದು, ಮತ್ತೆ ಕೌನ್ಸಿಲ್ಗೆ ತರೋದು, ಅಲ್ಲಿ ಮತ್ತೆ ಬಿಲ್ ಪಾಸ್ ಮಾಡ್ಸೋಕ್ಕೆ ಟ್ರೈ ಮಾಡೋದು, ಇವರು ಅದನ್ನು ಸೆಲೆಕ್ಟ್ ಕಮಿಟಿಗೆ ಹಾಕ್ತೀವಿ ಅನ್ನೋದು, ಡ್ಯಾಶ್ ಇವೆಲ್ಲ ಪ್ರಯೋಜನ ಇಲ್ಲ. ಇದು ಮೂಲ ವಿಷಯವನ್ನು ಅಡ್ರೆಸ್ ಮಾಡ್ತಾ ಇಲ್ಲ. ಅದನ್ನು ಬಿಟ್ಟು ಎಲ್ಲರೂ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೇಳಿದಂಗೆ 100 ಕೋಟಿ ಸರ್ಕಾರವೇ ಬಿಡುಗಡೆ ಮಾಡಲಿ. ಯಾಕೆ ಬಿಡುಗಡೆ ಮಾಡಬೇಕು? ಬೇಡವೇ ಬೇಡ, 3 ಜನಕ್ಕೂ ಬೇಡ ಅಂತ ನಾನು ಹೇಳ್ತಿರೋದು. ಅವ್ರವ್ರ ಆದಾಯನ ಅವ್ರು ಸರಿದೂಗಿಸ್ಕೊಂಡು ಅಷ್ಟೇ. ಇನ್ನು ಕೇಂದ್ರದ ವಿರುದ್ಧ 2 ನಿರ್ಣಯಗಳನ್ನ ದಿಢೀರಂತ ಮಂಡಿಸುವ ಮೂಲಕ ಸಿದ್ದರಾಮಯ್ಯ ಸರ್ಕಾರ ನಿನ್ನೆ ವಿಪಕ್ಷಗಳಿಗೆ ಶಾಕ್ ಕೊಡ್ತು. ಇದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಖಂಡನಾ ನಿರ್ಣಯ ಮಂಡಿಸುವ ಮೂಲಕ ಬಿಜೆಪಿ ಟಕ್ಕರ್ ಕೊಟ್ಟಿದೆ. ಸರ್ಕಾರದ ಹಣಕಾಸು ನೀತಿ ಸರಿಯಲ್ಲ ಮತ್ತು ಕೇಂದ್ರದ ವಿರುದ್ಧ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಆಪಾದಿಸಿ ವಿಪಕ್ಷ ನಾಯಕ ಅಶೋಕ್ ಖಂಡನಾ ನಿರ್ಣಯ ಮಂಡಿಸಿದ್ರು. ಆಗ ಹೌದು ಹೌದು ಎನ್ನುವ ಮೂಲಕ ಬಿಜೆಪಿ ಜೆಡಿಎಸ್ ಸದಸ್ಯರೆಲ್ಲ ಸ್ವಯಂ ಅನುಮೋದನೆ ನೀಡಿಬಿಟ್ರು. ಇದಕ್ಕೆ ಸಹಜವಾಗಿ ಆಡಳಿತ ಪಕ್ಷದಿಂದ ವಿರೋಧ ವ್ಯಕ್ತವಾಯಿತು. ಸ್ಪೀಕರ್ 2 ಬಾರಿ ಸಂಧಾನ ಸಭೆ ನಡೆಸಿದ್ರು, ಪ್ರಯತ್ನ ಆಗಲಿಲ್ಲ. ಇದ್ಯಾವುದನ್ನ
ಇದನ್ನ ವಿಪಕ್ಷಗಳು ಪರಿಗಣಿಸಲಿಲ್ಲ. ಬದಲಿಗೆ ಅಸೆಂಬ್ಲಿಯಿಂದ ನಮ್ಮ ನಿರ್ಣಯ ಪಾಸ್ ಆಗಿದೆ ಅಂತ ಬಿಜೆಪಿಗರು ಬೀಗಿದ್ರು. ಅಂದ ಹಾಗೆ ಅನಾರೋಗ್ಯದ ಕಾರಣ ಸಿಎಂ ಕಲಾಪಕ್ಕೆ ಗೈರಾದ್ರು. ಹೀಗಾಗಿ ಒಂದು ದಿನದ ಮಟ್ಟಿಗೆ ಬಜೆಟ್ ಅಧಿವೇಶನವನ್ನು ವಿಸ್ತರಿಸಲು ಬಿಎಸಿ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಕೊನೆಯ ದಿನವಾದ ಸೋಮವಾರ ಬಜೆಟ್ ಮೇಲಿನ ಚರ್ಚೆಗೆ ಸಿಎಂ ಉತ್ತರ ಕೊಡ್ತಾರೆ. ಕಲಾಪ ಒಂದು ದಿನ ವಿಸ್ತರಣೆಯಾದ ಹಿನ್ನೆಲೆಯಲ್ಲಿ ಇಂದಿನ ರಾಜಭವನ ಚಲೋವನ್ನ ಬಿಜೆಪಿ ಸೋಮವಾರಕ್ಕೆ ಶಿಫ್ಟ್ ಮಾಡಿದೆ. ಎಲ್ಲರೂ ಕಡುಬದ್ಧತೆ ತೋರಿಸಬೇಕು. ಆದರೆ ಸುಳ್ಳು ಕಾಲ್ಪನಿಕ ಮತ್ತು ರಾಜಕೀಯ ವಿಧಾನ ಪರಿಷತ್ನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ 118ರ ಮೇರೆಗೆ ಈ ಕೆಳಕಂಡ ವಿಧೇಯಕಗಳನ್ನು ದಿನಾಂಕ 22/2/2024ರಂದು ಯಾವುದೇ ತಿದ್ದುಪಡಿಗಳಿಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ. ರಾಜ್ಯ ಸರ್ಕಾರ ವಿಧಾನಮಂಡಲದ ಇತಿಹಾಸದಲ್ಲಿ ಹಿಂದೆಂದೂ ಮಾಡದಿರುವಂಥ ಅಪರಾಧವನ್ನು ಮಾಡಿದೆ. ಸುಳ್ಳು ಹೇಳುವಂಥ ದಾಷ್ಟ್ಯತನವನ್ನು ಮೆರೆದಿದೆ. ಅದಕ್ಕೆ ವಿರುದ್ಧವಾಗಿ ಇವತ್ತು ನಾವು ಒಂದು ನಿರ್ಣಯವನ್ನು ಮಂಡಿಸಿದ್ದೇವೆ. ಯಾರೂ ಕೂಡ ವಿರೋಧ ಮಾಡಲಿಲ್ಲ. ನಾವು ಮಂಡನೆ ಮಾಡಿದಾಗ ಯಾರು ಕೂಡ ವಿರೋಧ ಮಾಡಲಿಕ್ಕೆ ನಾವು ಸರ್ವಾನುಮತದಿಂದ ಅಂಗೀಕಾರ ಆಗಿದೆ ಅಂತ ನಾವು ಭಾವಿಸಿದ್ದೇವೆ. ಕಾಂಗ್ರೆಸ್ ಅವರಿಗೆ ದೇಶ ಒಡೆಯುವಂತ ಚಿಂತನೆ ಅವರಿಗೆ. ಡಿ.ಕೆ. ಸುರೇಶ್ ಅವರು ದೇಶ ಒಡೆಯುವ ಮಾತನ್ನಾಡಿದ್ರು. ಅದನ್ನ ಮರೆಮಾಚಕ್ಕೋಸ್ಕರ ನಾಟಕ ಆಡಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಒಂದು ರೀತಿ ಗೂಬೆ ಕೂಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅದರ ಎಲ್ಲ ಅಂಕಿಅಂಶಗಳನ್ನ ನಮ್ಮ ನಿರ್ಣಯದಲ್ಲಿ ಮಂಡನೆಯನ್ನ ಮಾಡಿದಿರಿ. ಒಟ್ಟಾರೆ ಈ ನಿರ್ಣಯ ಪಾಸ್ ಆಗಿದೆ, ಒಂದು ದಾಖಲೆನೂ ಕೂಡ ಹೌದು. ಅವರೆಲ್ಲಿ ನಿರ್ಣಯ ಮಂಡಿಸಿದ್ರು? ಹೌಸ್ ಆರ್ಡರ್ ಇಲ್ಲ. ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಾವೆಲ್ಲ ಸೇರಿ ಒಟ್ಟಿಗೆ ಹೋರಾಟ ಮಾಡಬೇಕು ಅಂತೇಳಿ ಬೊಮ್ಮಾಯಿ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದು. ಸೊ ನಾವು ನಮ್ಮ ಪಾಲು ಸರ್, ರಾಜ್ಯದ ಬಗ್ಗೆ ಕಾಳಜಿ ಇಲ್ಲ, ರೈತರ ಬಗ್ಗೆ ಕಾಳಜಿ. ಅವರು ಹೇಳೋದು ಹೋರಾಟ ಬೇರೆ. ಒಂದು ಸದನ ನಿರ್ಣಯವನ್ನ ಮಾಡುವುದರಿಂದ ಸಾಧಿಸುತ್ತಿರುವುದು ಏನು ಅಂತ ಯಾರು ಉತ್ತರ ಕೊಡ್ತಿಲ್ಲ ನನಗೆ. ಕ್ಯಾನ್ ದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂಡ್ ಚೀಫ್ ಮಿನಿಸ್ಟರ್ ಟೆಲ್ ಮಿ, ನಿಮ್ಮ ನಿರ್ಣಯದಿಂದ ನಾಳೆ ಬೆಳಿಗ್ಗೆ ಇದು ಯಾವ್ದಾದ್ರು ಬದಲಾಗತ್ತೆ, ಓಕೆ, ನಮ್ಮ ಪ್ರತಿಭಟನೆಯನ್ನು ದಾಖಲು ಮಾಡೋದು ಹೇಗೆ ಹಾಗಾದರೆ ಅನ್ನೋ ಪ್ರಶ್ನೆ ಕೆಲವೊಮ್ಮೆ. ಅದನ್ನು ಬಹಳ ಯಶಸ್ವಿಯಾಗಿ ನೀವು ದಾಖಲು ಮಾಡಿದ್ರಿ ಆಕ್ಚುಲಿ ಹೇಳಬೇಕು ಅಂದರೆ. ಇದಕ್ಕಿಂತ ಮೊದಲೇ ಹೌದು, ಅದು ಡೆಲ್ಲಿನೇ ಇರ್ಬೋದು, ಇಲ್ಲೇ ಇರ್ಬೋದು, ಅದನ್ನೊಂದು ಇಶ್ಯೂ ಆಗಿ ಎತ್ತಿದ್ರಿ. ಈಗ ನಾವು ವಾಟ್ ಯು ಆರ್ ಟ್ರೈಯಿಂಗ್ ಈಸ್ ಒಂದು ರೀತಿ ನಾವು ಸಂಘರ್ಷದಲ್ಲಿ ಮುಂದಕ್ಕೆ ಹೋಗೋಣ ಅನ್ನೋ ತೀರ್ಮಾನಕ್ಕೆ ಬಂದಂಗಿದೆ. ಫೇರ್, ಅದನ್ನು ನಾವು ಫೇಸ್ ಮಾಡ್ತೀವೋ ಬಿಡ್ತೀವೋ ಅನ್ನೋ ನನಗಿನ್ನೂ ಅರಿವಿಲ್ಲ. 24ರ ಮೇ ಚುನಾವಣೆಯ ನಂತರ ಇದರದ್ದೆಲ್ಲ ವಿವಿಧ ಮುಖಗಳು ಹೆಂಗೆ ತಿರುಗ್ಕೊಳತ್ತೀವಿ ಅನ್ನೋದು ತಿರುಗತ್ತೆ. ಓಕೆ, ದಿಸ್ ಈಸ್ ಒನ್ ಪಾರ್ಟ್ ವೇರ್ ಐ ಡೋಂಟ್ ಥಿಂಕ್ ಅದು ಯಾರು ಬ್ರಿಲಿಯಂಟ್ ಐಡಿಯಾ ರೆಸಲ್ಯೂಷನ್ನು ಅದು ಯಾಕೆ ತಂದರು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಬಿಕಾಸ್ ಅದರಿಂದ ಏನೂ ಅಚೀವ್ ಆಗಲ್ಲ. ನಿನ್ನೆ ಮಾಡಿತ್ತು ಸೇಮ್ ಬಿಜೆಪಿಗೆ ನಿಮ್ಮ ಖಂಡನಾ ನಿರ್ಣಯದಿಂದ ಆ ನಿರ್ಣಯದಿಂದ ಏನಾಗಲ್ವೋ ನಿಮ್ಮ ನಿರ್ಣಯದಿಂದನೂ ಏನೂ ಆಗಲ್ಲ. ಇದೊಂದು ದಾಖಲೆ. ಸೊ ಟಿಟ್ ಫಾರ್ ಟ್ಯಾಟ್ ಅಷ್ಟೇ ಇದು. ರಾಜಕೀಯವಾಗಿ ನೀ ಮಾಡಿದೀಯ, ನಾ ಮಾಡಿದ್ದೀನಿ ಅಷ್ಟೇ ಕತೆ ಇದು. ಆದ್ದರಿಂದ ಮುಂದಕ್ಕೆ ಯಾವ ಪ್ರಯೋಜನವೂ ಇಲ್ಲ. ಯಾಕೆ ಅಂದರೆ ಈಗ ನೀವೇನೋ ನ್ಯೂಸ್ ಹೇಳ್ತೀವಿ ಶಾಕ್ ಕೊಟ್ಟುಬಿಟ್ರು ನೆನ್ನೆ ನಿರ್ಣಯ ಮಾಡಿ. ಯಾರಿಗೆ ಶಾಕು? ಯಾರಿಗೆ ಶಾಕು? ನರೇಂದ್ರ ಮೋದಿಗೆ ಶಾಕಾ? ಅಮಿತ್ ಶಾ ಅವ್ರಿಗೆ ಯಾರಿಗೋ ಶಾಕಾ? ಏನಕ್ಕೆ ಶಾಕ್ ಆಗತ್ತೆ ಅವ್ರಿಗೆ? ಶಾಕ್ ಆಗೋದೇನಿಲ್ಲ, ಅವ್ರಿಗೆ ಗೊತ್ತಿದೆ ಎಲ್ಲ ಇದು. ನೀವೇ ಹೇಳಿದ್ದೀರಿ 16 ಸರಿ ಅದನ್ನು ಹೇಳಿದ್ದೀರಿ. ಹಾಗಾಗಿ ಈ ಇಡೀ ನಿರ್ಣಯ ರಾಜಕೀಯ ಯಾರೋ ಒಬ್ಬರ ಬ್ರೈನ್ ಚೈಲ್ಡ್ ಇದ್ದಂಗಿದೆ. ಅವರು ಒಂದು ಹೆಂಗೆ ನಾನು ನಿರ್ಣಯ ಮಾಡಿಸಿ ಹೆಂಗೆ ಮಾಡಿದೆ ಅಂತ ಬೇಕಾದ್ರೆ ಕೊಚ್ಕೊಂಡು ಓಡಾಡ್ಕೊಂಡು ಇರ್ಬೋದು ಎರಡೂ ಕಡೆ. ಅದು ಬಿಟ್ಟರೆ ಆ ಇಡೀ ಇದೆಯಲ್ಲ ಅದು ಸಿಂಪಲ್ ಬೂಸ. ಯಾವ ಕಾಳಜಿನೂ ಅಲ್ಲ, ಬೂಸ ದನಕ್ಕೆ ಹಾಕೋ ಬೂಸ ವ್ಯಾಲ್ಯೂ, ಅದಕ್ಕೆ ಜಾಸ್ತಿ ವ್ಯಾಲ್ಯೂ ಇದೆ ಬೂಸಾಗೀಗ. ಇದಕ್ಕೆ ಆ ವ್ಯಾಲ್ಯೂನೂ ಇಲ್ಲ. ಎಸ್, ಫೆಬ್ರವರಿ 27ರಂದು ನಡೆಯಲಿರುವ ರಾಜ್ಯಸಭೆ ಚುನಾವಣೆಯಲ್ಲಿ 3 ಸೀಟನ್ನು ಉಳಿಸ್ಕೋಬೇಕು ಅಂತ ಕಾಂಗ್ರೆಸ್. ಉಳಿಸ್ಕೊಳ್ಳೋದೇನಿಲ್ಲ, ಸುಲಭವಾಗಿ ಗೆಲ್ಲಬೇಕು ಅವರು. ದೋಸ್ತಿ ಪಕ್ಷಗಳು ಮಾತ್ರ ನಮ್ಮದೊಂದು ಹೆಚ್ಚುವರಿ ಗೆಲ್ಲಿಸ್ಬಿಡೋಣ, ಮೊಕ್ಕ ಭಂಗ ಮಾಡಿಬಿಡೋಣ ಅವ್ರಿಗೆ ಅಂತ ಅವರು. ಹಾಗಾಗಿ ಅಡ್ಡ ಮತದಾನದ ಭೀತಿ ಕಾಡ್ತಿದೆಯಂತೆ. ಕಾಂಗ್ರೆಸ್ ಪಕ್ಷ ಸೋಮವಾರ ಕಲಾಪ ಮುಗಿದ ಮೇಲೆ ಎಲ್ಲರೂ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಾರಂತೆ. ನಂಗೆ ಗೊತ್ತಿಲ್ಲ. 135 ಚಿಲ್ಲರೆ ಇರೋವಂಥ ಕಾಂಗ್ರೆಸ್ ಪಕ್ಷ ಅಡ್ಡ ಮತದಾನದ ಭೀತಿಗೆ ಬಂದಿದೆ. ಸರ್ಕಾರ ಬಂದ 8-9 ತಿಂಗಳಲ್ಲಿ, 6-7 ತಿಂಗಳಲ್ಲಿ, 8-9 ತಿಂಗಳಲ್ಲಿ ಅಂತಂದರೆ ಇಟ್ಸ್ ವೆರಿ 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 ಸರ್ಪ್ರೈಸಿಂಗ್. ಅದು ನಿಜ ಇದ್ದರೆ, ನನಗೆ ನಿಜ ಅಂತ ಕಾಣಿಸಿಲ್ಲ, ಬಟ್ ಅದು ನಿಜ ಇದ್ದರೆ ಐ ಆಮ್ ವೆರಿ ಸರ್ಪ್ರೈಸ್ಡ್ ಇದರಲ್ಲಿ. ಯಾಕಂದರೆ ಇಷ್ಟು ಬೇಗ ಹಾಗೇನಾದ್ರು ಇದ್ದರೆ.
ಓಕೆ, ಜನಾರ್ದನ್ ರೆಡ್ಡಿ ಸೇರಿ ಎಲ್ಲ ಶಾಸಕರನ್ನ ಸಂಪರ್ಕ ಮಾಡ್ತೇವೆ, ಯಾರ್ಯಾರು ಸಂಪರ್ಕದಲ್ಲಿ ಅಂತಲೇ ಹೇಳಲ್ಲ ಅಂತೇನೋ ಡಿ ಸಿ ಎಂ ಹೇಳಿದ್ದಾರೆ. ಮಾಡ್ಬೋದು, ಅದಕ್ಕೇನೀಗ ಜನಾರ್ದನ್ ರೆಡ್ಡಿ ಆದ್ರೇನು ಯಾರಾದ್ರೇನು, ನಿನ್ನೆಯದು ನಿನ್ನೆಗೆ, ನಾಳೆಯದು ನಾಳೆಗೆ. ಇವ್ರು ಸಂಪರ್ಕ ಮಾಡಿದ್ರೆ ಮಾತ್ರ ಸಕ್ರಮ, ಉಳಿದವರು ಸಂಪರ್ಕ ಮಾಡಿದ್ರೆ ಅದು ಅಕ್ರಮ. ಜನಾರ್ದನ ರೆಡ್ಡಿ ಇಂಡಿಪೆಂಡೆಂಟ್ ಅನ್ನೋ ಕಾರಣಕ್ಕೆ ಹಾ, ಪಕ್ಷದಿಂದ ಪಕ್ಷಕ್ಕೆ ಮಾಡಿದ್ರೆ ಸಕ್ರಮ ಅಕ್ರಮ ಎಲ್ಲ ಬರುತ್ತಾಗ ಮುಂದುವರೆದಂತೆ ಬಿಜೆಪಿಯವರು ಹಾಕ್ತಾರೆ ಅಂತ ಹೇಳಿದ್ದಾರೆ. ಇರ್ಬೋದು, ಅದು ಅಕ್ರಮ. ಬಿಜೆಪಿಯವ್ರು ಇವ್ರ ಕೈಲಿ ಕೇಳಿದ್ರೆ ಅದು ಅಕ್ರಮ ಅನ್ನೋದಾದ್ರೆ, ಇವರು ಅವ್ರ ಕಡೆ ಕೇಳಿದ್ರು ಅದು ಅಕ್ರಮ ಅಷ್ಟೇ. ಸರಿ, ಈಗ ಕಮಿಟಿ ಎಲ್ಲ ಮಾಡ್ಕೊಂಡಿದ್ದಾರೆ. ಬಿಜೆಪಿಲಿ ಹಿಂದೆ ಇದ್ದವ್ರು ಅಂತ ಯಾರೋ ನಮಗೂ ಎಲ್ಲ ಹಾಕ್ಬಿಡ್ಬೋದು ಅಂದ್ಕೊಂಡಿದ್ದಾರೆ. ನೀವು ನೋಡೋಣಪ್ಪ ಅವರವರ ಇದು ಲೆಕ್ಕಾಚಾರಗಳು. ಕುಪೇಂದ್ರ ರೆಡ್ಡಿ ಅವರು ಇಬ್ಬರಿಗೆ ಸಹಾಯಕರಿಗೆ ಯಾರಿಗೋ ವಿಧಾನಸೌಧ ಪೊಲೀಸರು ತಯಾರಿ ಮಾಡ್ತಿದ್ದಾರಂತೆ, ನೋಟಿಸ್ ಕೊಡ್ತಾರಂತೆ. ಕೊಟ್ಕೊಳ್ಳಿ, ಯಾರು ಬೇಡ ಅಂದವರು. ಆಮೇಲೇನು ಹೇಳಿ, ನೋಟಿಸ್ ಕೊಟ್ಟ ಮೇಲೆ. ಹಾಂ ಸರಿ, ಯಾರಿಗೆ ಇದು ಸಮಸ್ಯೆ? ಪುಟ್ಟಸ್ವಾಮಿ ಗೌಡ ಅವರು ಗೌರಿಬಿದನೂರು ಶಾಸಕರು. ಅವರು ಮೂಲತಃ ಕಾಂಗ್ರೆಸ್ ಶಾಸಕನನ್ನು ಸೋಲಿಸಿ ಬಂದಿರುವ ಪಕ್ಷೇತರ. ಆದರೆ ಇವತ್ತು ಅಲ್ಲಿರುವ ಕಾಂಗ್ರೆಸ್ ಶಾಸಕರೇ GDP ಮತ್ತು ಮೋದಿ ಲೆವೆಲ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದಾರೆ ಈಗ ಅವರು. ಹಂಗಾಗಿ ಅವ್ರಿಗೆ ಏನಾಗುತ್ತೋ ಗೊತ್ತಿಲ್ಲ, ಅವರು ಕಾಂಗ್ರೆಸ್ಸನ್ನೇ ಬೆಂಬಲಿಸ್ತಾರೆ ಅಂತ ಸುದ್ದಿ. ಲತಾ ಮಲ್ಲಿಕಾರ್ಜುನ್ ಹರಪನಹಳ್ಳಿ ಶಾಸಕಿ, ಫಾರ್ಮರ್ಲಿ MP ಪ್ರಕಾಶ್ ಅವರ ಪುತ್ರಿ, ಆಕೆಯೂ ಕಾಂಗ್ರೆಸ್ಸನ್ನೇ ಬೆಂಬಲಿಸ್ತಾರೆ ಅಂತ ಸುದ್ದಿ. ದರ್ಶನ್ ಪುಟ್ಟಣ್ಣಯ್ಯ ಮೇಲುಕೋಟೆ ರೈತ ಸಂಘದ್ದು ಕಾಂಗ್ರೆಸ್ ಬೆಂಬಲಿಸ್ತಾರೆ. ಬಿಕಾಸ್ ಕಾಂಗ್ರೆಸ್ ಅವರು ಚುನಾವಣೆಯಲ್ಲಿ ಅಲ್ಲಿ ಬೆಂಬಲ ಕೊಟ್ಟಿತ್ತು, ಅಭ್ಯರ್ಥಿ ಆಗ್ತದೆ, ಹಂಗಾಗಿ ಬೆಂಬಲಿಸಬೇಕು. ಅವರು ಬೆಂಬಲಿಸದೇ ಇದ್ರೆ ಅದು ತಪ್ಪಾಗತ್ತೆ. ಇನ್ನು ಜನಾರ್ದನ್ ರೆಡ್ಡಿ ಗೊತ್ತಿಲ್ಲ, ನಿಲುವು ಪ್ರಕಟವಾಗಿಲ್ವಂತೆ. ಪ್ರಕಟವಾದಾಗ ನೋಡೋಣ ಏನು ಅಂತ. 138 ಜನ ಇನ್ಕ್ಲೂಡಿಂಗ್ ಜನಾರ್ದನ್ ರೆಡ್ಡಿ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮ MLAs ಎಲ್ಲ ಸೇರಿ ನಾವು ಸಾಯಂಕಾಲ ಕಂಪಲ್ಸರಿ ಇಲ್ಲಿ ಅಸೆಂಬ್ಲಿ ಮುಗಿದ ತಕ್ಷಣ ನಾವು ಹಿಲ್ಟನ್ ಹೋಟೆಲ್ ನಾವು ಶಾಸಕಾಂಗ ಪಕ್ಷದ ಸಭೆಯನ್ನ ನಾವು ಕರೆದಿದ್ದೀವಿ. ಬೇರೆಯವ್ರದ್ದು ನಮ್ಮ ಜೊತೆ ಸಂಪರ್ಕ ಇದ್ದಾರೆ, ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ ಹೋಗಲ್ಲ. ರೆಸಾರ್ಟಿಗೆ ಶಿಫ್ಟ್ ಮಾಡಿದ್ರು ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಹಾಕೋರನ್ನು ತಪ್ಸಕ್ಕಾಗತ್ತಾ? ಆತ್ಮಸಾಕ್ಷಿಗೆ ಅನುಗುಣವಾಗಿ ಹಾಕಿ ಹಾಕ್ತಾರೆ, ಯಾವ್ದಾರ ರೂಪದಲ್ಲಿ ಕನೆಕ್ಟ್ ಆಗ್ತಾರೆ, ಯಾವ್ದಾರ ರೂಪದಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾರೆ. ಬಿಜೆಪಿಯವರು ಹೋಪ್ಫುಲ್ ಆಗಿರ್ಬೋದು ಈ ಥರ ಎಲ್ಲ ಸುಮ್ಮನೆ ನಡೀಲಿ ರಾಜಕಾರಣ ಅಂತ. ನನಗದೇನ ಆತ್ಮಗಳಿದ್ದರೆ ತಾನೇ ಸಾಕ್ಷಿ. ಆತ್ಮನೇ ಇಲ್ಲ ಅಂದ್ರೆ ಆತ್ಮನೇ ಇಲ್ಲ. ಸೀನ್ ಜ್ಞಾಪಕ ಇದೆಯಾ? ತೋಳ್ ತಟ್ಟೋದು ಬಾಲಿಂಗ್ ನೋಡ್ಕೊತೀನಿ. ಜ್ಞಾಪಕ ಇದೆಯಾ ಸಿದ್ದರಾಮಯ್ಯವ್ರಿಗೆ ಸೀನು? ಎಸ್. ಆಮೇಲೆ ಏನೇನಾಯ್ತು ಜ್ಞಾಪಕ ಇದೆಯಾ? ಅದಾದ್ಮೇಲೆ ಮೊದಲ ಬಾರಿ ಹೆಂಗೆ ಮುಖ್ಯಮಂತ್ರಿ ಅದು ಆದ್ಮೇಲೆ ಒಂದು ನೆನಪಿದೆಯಾ? ಈಗ ಅವರನ್ನೂ ಸೇರಿ ಅಂತ ಬಾಯ್ ಬಾ ಕರ್ಕೊಂಡು ಅದಕ್ಕೆ ಹೇಳಿದ್ದು, ಆತ್ಮ ಇದ್ದರೆ ತಾನೇ ಸಾಕ್ಷಿ ಎಲ್ಲಾದರೂ. ಅದೇ ಇಲ್ಲದಿದ್ದಾಗ ರಾಜಕಾರಣಕ್ಕವೆಲ್ಲ ಇಲ್ಲ, ಅದೆಲ್ಲ ಬಿಟ್ಟಾಗಿದೆ. ಬಟ್ ಆಡಳಿತ ಪಕ್ಷದ ವಿರುದ್ಧ ಶಾಸಕರು ತಿರುಗಿಬಿದ್ದು ಅವರು ಮತ ಹಾಕದೇ ಇರೋಕ್ ಸಾಧ್ಯನಾ ಸರ್? ಆಡಳಿತ ಇರೋ ಪಕ್ಷದ ವಿರುದ್ಧ ಶಾಸಕರು ನಾವು ಮತ ಹಾಕಲ್ಲ ಅಂತ ಆ ರೀತಿಯ ನಿಲುವು ತೆಗೆದುಕೊಳ್ಳೋಕೆ ಸಾಧ್ಯ ಇದೆಯಾ ಸರ್? ಗೊತ್ತಾಗಿಲ್ಲ. ಅಲ್ಲ, ಸರ್ಕಾರದ ವಿರುದ್ಧವೇ ತಮ್ಮ ಶಾಸಕರುಗಳು ಮತ ಹಾಕದೇ ಇರೋಕ್ ಸಾಧ್ಯ ಇದೆಯಾ ಅಂತ. ಯಾಕೆ ಆಗ್ಬಾರ್ದು? ಆಗ್ಬೋದು, ಆಗ್ಬಾರ್ದು ಅಂತೇನಿಲ್ಲ. ಹಿಂದೆ ಎಲ್ಲ ಆಗಿದೆ, ಈಗಲೂ ಆಗಬಾರ್ದು ಅಂತಿಲ್ಲ. ಬಟ್ ಆಗಲ್ಲ ಅನ್ನೋದು ನನ್ನ ಲೆಕ್ಕಾಚಾರ. ಪರಿಸ್ಥಿತಿಯಲ್ಲಿಲ್ಲ. ಜೆಡಿಎಸ್ ಬಿಜೆಪಿ ನಡುವಿನ ಲೋಕಸಭಾ ಸೀಟು ಹಂಚಿಕೆ ಚರ್ಚೆ ಅಂತಿಮ ಪಟ್ಟಿ ತಲುಪಿದೆ. ಜೆಡಿಎಸ್ಗೆ 3 ಸೀಟು ಸಿಗೋದು ಖಚಿತ ಆಗಿದೆ. ಇದರ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಾಕ್ಟರ್ CN ಮಂಜುನಾಥ್ ಅವರನ್ನ ಬಿಜೆಪಿ ಚಿಹ್ನೆಯಿಂದ ಕಣಕ್ಕಿಳಿಸುವ ಸೂತ್ರವನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಮುಂದೆ ಅಮಿತ್ ಶಾ ಅವರು ಇಟ್ಟಿದ್ದಾರೆ. ಇದರಿಂದ ಆಗಬಹುದಾದ 3 ಪ್ರಯೋಜನಗಳನ್ನು ಕುಮಾರಸ್ವಾಮಿ ಅವರಿಗೆ ವಿವರಿಸಿದ್ದಾರೆ. ಒಂದೊಮ್ಮೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಚಿಹ್ನೆಯಡಿ ಡಾಕ್ಟರ್ ಮಂಜುನಾಥ್ರನ್ನ ಕಣಕ್ಕಿಳಿಸಿದರೆ ಕುಟುಂಬ ರಾಜಕೀಯ ಹಣೆಪಟ್ಟಿಯಿಂದ ಜೆಡಿಎಸ್ ಹೊರಬರಬಹುದು. ಬೆಂಗಳೂರು ಗ್ರಾಮಾಂತರ ಬದಲಿಗೆ ಬೋನಸ್ ರೂಪದಲ್ಲಿ ಪರ್ಯಾಯ ಕ್ಷೇತ್ರವನ್ನ ಜೆಡಿಎಸ್ ಪಡೆಯಬಹುದು. ಡಾಕ್ಟರ್ ಮಂಜುನಾಥ್ ಕಣಕ್ಕಿಳಿಸಿದ್ರೆ DK ಬ್ರದರ್ಸ್ಗೆ ಟಕ್ಕರ್ ಕೊಡಬಹುದು ಅನ್ನೋದಕ್ಕೆ ಒಂದಷ್ಟು ಲೆಕ್ಕಾಚಾರವನ್ನ ಹಾಕಿದ್ದಾರಂತೆ. ಸದ್ಯ ನಿರ್ಣಯದ ಚೆಂಡು ಜೆಡಿಎಸ್ ಅಂಗಳದಲ್ಲಿದೆ. ಆದರೆ ಈ ಬಗ್ಗೆ ಕುಮಾರಸ್ವಾಮಿ ಎಲ್ಲಿಯೂ ಕೂಡ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಆದರೆ ಕುಮಾರಸ್ವಾಮಿ ಅಮಿತ್ ಶಾ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅನ್ನೋದು ನನಗ್ ಗೊತ್ತಿದೆ ಅಂತ DCM DK ಶಿವಕುಮಾರ್ ಕುತೂಹಲ ಮೂಡಿಸಿದ್ದಾರೆ. ಇನ್ನೊಂದು ಕಡೆ ಮಂಡ್ಯ ಟಿಕೆಟ್ ಮೇಲೆ ಕಂಡಿರೋ ಸಂಸದೆ ಸುಮಲತಾ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಖಚಿತ ಅಂತ ಘೋಷಣೆ ಮಾಡಿದ್ದಾರೆ. ಆದರೆ ಕ್ಷೇತ್ರದ ಗುಟ್ಟು ಬಿಟ್ಕೊಟ್ಟಿಲ್ಲ. ರಾಜ್ಯದಲ್ಲಿ ಅವರು ಸಲ್ಲಿಸಿರ್ತಕ್ಕಂಥ ಸೇವೆಯ ಬಗ್ಗೆ ವೈದ್ಯಕೀಯ ಇಲಾಖೆನಲ್ಲಿ ಎಲ್ಲರಲ್ಲೂ ಅವ್ರ ಬಗ್ಗೆ ಒಂದು ಒಳ್ಳೆಯ ಭಾವನೆ ಇದೆ. ಆ ಭಾವನೆಯಿಂದ ಕೆಲವರು ಅವರನ್ನ ರಾಜಕೀಯಕ್ಕೆ ತರಬೇಕು ಅಂತಕ್ಕಂಥದ್ದು ಅವರ ಭಾವನೆಗಳನ್ನು ಏನು ವ್ಯಕ್ತಪಡಿಸ್ತಾರೆ. ಅವರು ಹೇಳಿದ್ದಾರೆ ನಾನೇನು ತೀರ್ಮಾನ ಮಾಡಿಲ್ಲ ಅಂತ ಹೇಳಿ. ಆ ಸಮಯ ಬಂದಾಗ ನೋಡೋಣ ಏನ್ ತೀರ್ಮಾನ ಮಾಡೋದು. ಅವರು ಏನೇನು ಚರ್ಚೆ ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಅರಿವಿದೆ. ಎಲ್ಲ ಪಾರ್ಟಿಯವ್ರ ಮೇಲೂ ನಮ್ಗೆ ನಿಗಾ ಇದೆ.
ನಮ್ಮ ಬತ್ತಳಿಕೆಯಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿದೆ. ಅವ್ರಿಗೂ ನಮ್ಮ ಹತ್ರ ಅವ್ರ ಬತ್ತಳಿಕೆಯಲ್ಲಿ ಏನು ನಮ್ಮ ಹತ್ರ ಇದೆ ಅಂತ ಅವ್ರಿಗೂ ಕೂಡ. ಅಲ್ಲ, ಕುಮಾರಸ್ವಾಮಿ ಅಮಿತ್ ಶಾ ಸಭೆಯಲ್ಲಿ ಮಾತಾಡೋದು ಕೆ ಗೊತ್ತಾಗಿದೆ ಅನ್ನೋದೇ ಆದ್ರೆ, ಇಲ್ಲ ಕುಮಾರಸ್ವಾಮಿ ಹೇಳ್ಬೇಕು, ಇಲ್ಲ ಅಮಿತ್ ಶಾ ಹೇಳ್ಬೇಕು, ಎಲ್ಲಿಂದನೂ ಲೀಕ್ ಆಗ್ಬೇಕು. ಇಬ್ಬರೇ ಇದ್ರೆ ಅದರಲ್ಲಿ. ಇಲ್ಲ ಅಂತಂದ್ರೆ ಟ್ಯಾಪ್ ಆಗಿರ್ಬೇಕು ಆ ರೂಮು. ಹೌದು, ಇವರಿಗೆ ವಿಷಯ ಎರಡರಲ್ಲಿ ಒಂದು ಆಗಿರ್ಬೇಕಷ್ಟೇ, ಇನ್ನೇನಾಗಕ್ಕೆ ಸಾಧ್ಯ? ಆ ಗೌಪ್ಯ ಸಭೆ ರಾಜಕಾರಣದಲ್ಲಿ ಕೆ ಶಿವಕುಮಾರ್ ಯಾರ್ದಾರ ಜೊತೆ ಏನಾದ್ರು ಮಾತಾಡಿದ್ರು ಇನ್ನೊಬ್ರಿಗೆ ಗೊತ್ತಾಗುತ್ತೆ. ಅದು ಒನ್ ಸೈಡ್ ವ್ಯವಹಾರ ಅಲ್ಲ, ಓಕೆ. ಅದು ಎಲ್ಲರಿಗೂ ಎಲ್ಲವೂ ಗೊತ್ತಾಗ್ತಿರುತ್ತೆ. ಗೊತ್ತಾದ ಮೇಲೆ ಏನೀಗ ಅಂತ ನಾನು ಭಾಳ ಸರಿ ಇದನ್ನು ಭಾಳ ರಾಜಕಾರಣಿಗಳಿಗೆ ಕೇಳಿದ್ದೀನಿ. ಏನೀಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ಗ್ರಾಮಾಂತರ ತಗೊಳ್ಳೋಣ. ಕೆ ಶಿವಕುಮಾರ್ಗೆ ಅಮಿತ್ ಶಾ ಮತ್ತು ಕುಮಾರಸ್ವಾಮಿ ಡಿಸೈಡ್ ಮಾಡಿದ್ದಾರೆ ಡಾಕ್ಟರ್ ಮಂಜುನಾಥನಲ್ಲಿ ಕಣಕ್ಕಿಳಿಸೋಣ ಅಂತ ಡಿಸೈಡ್ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಅದು ಕೆ ಶಿವಕುಮಾರ್ ಗೊತ್ತಾಗೋಗಿದೆ. ಟ್ಯಾಪಿಂಗ್ ಅಲ್ಲ ಯಾರೋ ಹೇಳ್ಬಿಟ್ಟಿದ್ದಾರೆ ಅವ್ರಿಗೆ. ಟ್ಯಾಪಿಂಗ್ ಅಂತೂ ಇರೋಕ್ಕೆ ಸಾಧ್ಯ ಇಲ್ಲ, ಹಂಗಾಗಿ ಯಾರೋ ಹೇಳ್ಬಿಟ್ಟಿದ್ದಾರೆ ಅವರು. ಓಕೆ, ಆಮೇಲೇನು? ಯು ಆರ್ ನಾಟ್ ಗೋಯಿಂಗ್ ಟು ಚೇಂಜ್ ಯುವರ್ ಕ್ಯಾಂಡಿಡೇಟ್. ಹೌದು, ನಿಮ್ಮ ಅಭ್ಯರ್ಥಿನಿ ನೀವು ಬದಲಾಯಿಸಲ್ವಲ್ಲ, ಅದರಲ್ಲಿ ಸ್ಟ್ರಾಟಜಿ ಚೇಂಜ್ ಮಾಡೋದೇನು ಇಲ್ಲ. ಅಷ್ಟೇ ತಾನೆ. ಕೆ ಸುರೇಶೇ ಇರ್ತಾರೆ ತಾನೆ. ಹೌದು. ಸೊ ಹಿ ಹ್ಯಾಸ್ ಟು ಫೇಸ್ ಮಂಜುನಾಥ್ ಅಷ್ಟೇ. ನಂಬರ್ 2, ಇದು MLAಗಳ ವಿಚಾರದಲ್ಲಿ ಎಳ್ಕೊಂಬಂದ್ಬಿಡೋಣ ಮಾಡ್ಕೊಂಬಂದ್ಬಿಡೋಣ ಅಂತ ಈಗಿರೋ ಸದ್ಯಕ್ಕಲ್ಲಿರೋ ಕ್ಷೇತ್ರಗಳಲ್ಲಿ ಎಳ್ಕೊಂಡು ಬರೋದು ಯಾವುದೂ ಇಲ್ಲ ಅಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ. ಹಾಗಿದ್ದಾಗ ನಿಮಗದು ಗೊತ್ತಾದ್ರೂ ಆಗೋದಾದ್ರೂ ಏನು, ಎಂಥ ಬದಲಾವಣೆ ಏನಾಗ್ಬಿಡುತ್ತೆ? ಬಹಳ ದೊಡ್ಡ ಬದಲಾವಣೆ ಗೊತ್ತಾಗ್ಬಿಟ್ರೆ ಏನೋ ಸರ್ಪ್ರೈಸ್ ಕ್ಯಾಂಡಿಡೇಟ್ ಆಗಿ ನಮ್ಗೆ ಅರಿವಿಲ್ದಂಗೆ ತಂದು ಬಿಡ್ತಿದಾರಪ್ಪ ಅಂತ ಗೊತ್ತಾಗಲಿಲ್ಲ, ಕನ್ಫ್ಯೂಸ್ ಆಗ್ಬಿಟ್ವಿ ನಾವು ಅಂತ ಅನ್ಕೊಂಡ್ರೆ ಓಕೆ, ಇದಂಗೇನಿಲ್ಲ ನನ್ನ ಪ್ರಕಾರ. ಅಲ್ಟಿಮೇಟ್ಲಿ ಜನ ವಿಲ್ ಹ್ಯಾವ್ ಟು ಡಿಸೈಡ್ ನಮಗದು ಬೇಕಾ ಬೇಡವಾ ಅಂತ. ಯಾರನ್ನು ಬೇಕು ಕೆ ಸುರೇಶ್ ಬೇಕಾ, ಡಾಕ್ಟರ್ ಮಂಜುನಾಥ್ ನಿಂತಾರೆ ಬೇಕಾ, ಜನ ಆಯ್ಕೆ ಮಾಡ್ಕೋಬೇಕು. ಹಾಗಾಗಿ ಇಟ್ಸ್ ಟೂ ಅರ್ಲಿ ನನಗೆ ಅದನ್ನು ಹೇಳಲಿಕ್ಕೆ. ಬಟ್ BJP ಚಿಹ್ನೆ ಯಾಕೆ ಅಂತ ಮೊನ್ನೆ ನಾನು ಮಾತಾಡ್ತಾ ಇದ್ದಾಗ ಹೇಳಿದೆ, ಯಾವ ರೂಪದಲ್ಲಿ ನಿಲ್ತಾರೆ ಅನ್ನೋದು ಒಂದು ವಿಷಯ ಇದೆ ಅಂತ. ಆ ರೂಪ ಇದೆ ಮೋಸ್ಟ್ಲಿ ಅವ್ರು ಪ್ರಸ್ತಾಪ ಮಾಡ್ತಿರೋದೀಗ. ಬಿಕಾಸ್ ಇದು ನನ್ನ ಕಿವಿಗೆ ಬಿದ್ದಿತ್ತು, ಬಿಜೆಪಿ ಚಿಹ್ನೆ ಆಗಬಹುದೇನೋ ಅಂತ. ಅದಕ್ಕೆ ಕಾರಣ ಈ ಕ್ಷೇತ್ರ, ಗ್ರಾಮೀಣ ಕ್ಷೇತ್ರ ಏನಿದೆ, ಒಂದು ನಿಮಿಷ ತಗೊಂಡ್ಬಿಟ್ಟು ಹೇಳ್ತೀನಿ. ಇದನ್ನು ಭಾಳ ಜನ ಗಮನಿಸಿರ್ಲಿಕ್ಕಿಲ್ಲ, ಎಕ್ಸೆಪ್ಟ್ ಕೆ ಬ್ರದರ್ಸ್ ಗಮನಿಸಿರ್ತಾರೆ. 5.5 6 ಲಕ್ಷ ವೋಟರ್ಗಳ ರೈಸ್ ಆಗಿದ್ದಾರೆ ಈ ಸರಿ ಆ ಕ್ಷೇತ್ರದಲ್ಲಿ. ಹೊಸ ವೋಟರ್ಸ್ 6 ಲಕ್ಷ ಚಿಲ್ಲರೆನೋ ರೈಸ್ ಆಗಿರ್ಬೇಕಲ್ಲ, ಹೆಚ್ಚು ಕಡಿಮೆ ವೋಟರ್ಸ್ ರೈಸ್ ಆಗಿದ್ದಾರೆ. ಅದರಲ್ಲಿ ಹೆಚ್ಚು ಕಡಿಮೆ 4.5 ಲಕ್ಷ ವೋಟು ಸಿಟಿ ಏರಿಯಾಲಿದೆ. ಉಳಿದಿದ್ದು ಗ್ರಾಮಾಂತರದ ಕ್ಷೇತ್ರಗಳಲ್ಲಿ ಆಗಿರುವಂಥದ್ದು ಸುಮಾರು 1.5-1.25 ಲಕ್ಷ ವೋಟೇನೋ. ಹಾಗಾಗಿ BJP symbol is naturally strong in urban area. ನ್ಯಾಚುರಲಿ ಸ್ಟ್ರಾಂಗ್. ಹಾಗಾಗಿ ಕೆಲವರು ಕ್ಯಾಲ್ಕುಲೇಷನ್ ಅಲ್ಲಿ ಅದು ಬಂದಂಗಿದೆ. ಅದು ಒನ್ ಆಫ್ ದ ರೀಸನ್ ಸ್ಟ್ರಾಂಗರ್ ಸಿಂಬಲ್ ಆಗತ್ತೆ ಅದು ಅನ್ನೋ ಥರ ಲೆಕ್ಕಾಚಾರ ಮುಂದಿದ್ದಾರೆ. ನೋಡೋಣ ಅವರಿಬ್ಬರದು ತೀರ್ಮಾನ ಆದರೆ ಆಗ ವ್ಯಾಖ್ಯಾನಕ್ಕೆ ತರೋಣ. ಆಗೇನಾಗುತ್ತೆ, ಮಾಗಡಿಯಲ್ಲಿ ಏನಾಗುತ್ತೆ, ಕುಣಿಗಲಲ್ಲಿ ಏನಾಗುತ್ತೆ, ಚನ್ನಪಟ್ಟಣದಲ್ಲಿ ಏನಾಗುತ್ತೆ, ರಾಮನಗರದಲ್ಲಿ ಏನಾಗುತ್ತೆ, ರಾಜರಾಜೇಶ್ವರಿಯಲ್ಲಿ ಏನಾಗುತ್ತೆ, ಬೆಂಗಳೂರು ದಕ್ಷಿಣದಲ್ಲಿ ಏನಾಗುತ್ತೆ, ಆನೇಕಲ್ಲಲ್ಲಿ ಏನಾಗುತ್ತೆ, ಅದಾದಮೇಲೆ ನೋಡೋಣ ನಿಧಾನಕ್ಕೆ.